ನಮ್ಮ ನಾಡಿನ ಎಲ್ಲ ಅನ್ನದಾತರಿಗೂ ಹಾಗೂ ಎಲ್ಲ ನಾಗರಿಕರಿಗೂ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ವತಿಯಿಂದ ಹೊಸ ವರ್ಷದ ಮತ್ತು ಮುಂಬರುವ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳನ್ನು ಈ ಮೂಲಕ ಕೋರುತ್ತೇನೆ. ಈ ವರ್ಷದ ಹಿಂಗಾರು ಹಂಗಾಮದ ಬೆಳೆಗಳು ಅತ್ಯಂತ ಸಮೃದ್ಧಿಯಾಗಿ ಬೆಳೆಯುತ್ತಿವೆ. ಹಿಂಗಾರಿ ಹಂಗಾಮದ ಎಲ್ಲ ಬೆಳೆಗಳಲ್ಲಿ ಸಮಗ್ರ ಕೀಟ ಹತೋಟಿ ಮತ್ತು ಸಮಗ್ರ ರೋಗ ಹತೋಟಿಯನ್ನ ಮಾಡಿ ಅತ್ಯಂತ ಹೆಚ್ಚಿನ ಇಳುವರಿಯನ್ನ ಪಡೆಯಿರಿ ಅಂತ ನಾನು ಈ ಮೂಲಕ ರೈತರ ಬಾಂಧವರಲ್ಲಿ ಕೋರಿಕೊಳ್ತೇನೆ. ನಮ್ಮ ರೈತರ ಚಿತ್ತ ಸಮಗ್ರ ಕೃಷಿಯತ್ತ ಸಾಗಬೇಕಾಗಿದೆ. ಕೃಷಿಯಲ್ಲಿ ಕೃಷಿ ಬೆಳೆಗಳನ್ನ ಸೇರಿಸಿ ತೋಟಗಾರಿಕೆ ಬೆಳೆಗಳು, ಅರಣ್ಯ ಬೆಳೆಗಳು ಮತ್ತು ಕೃಷಿಯಲ್ಲಿ ಪಶು ಸಂಪತ್ತನ್ನು ದಯವಿಟ್ಟು ಮರಿಬಾರದು. ಎತ್ತುಗಳು, ಆಕಳುಗಳು, ಎಮ್ಮೆಗಳು, ಕುರಿ, ಕೋಳಿ ಹಾಗೂ ಆಡುಗಳ ಸಾಕಾಣಿಕೆಯನ್ನ ಮಾಡಿ ತಮ್ಮ ಕುಟುಂಬದ ಸಮಗ್ರ ಸಂಪನ್ಮೂಲವನ್ನ ಹೆಚ್ಚಿಸಿಕೊಳ್ಳ್ರಿ. ನಾನು ರೈತ ಬಾಂಧವರಲ್ಲಿ ಅತ್ಯಂತ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ಳೋದೇನಪ್ಪಾ ಅಂತಂದ್ರೆ, ತಮ್ಮ ಜಮೀನಿನ ಮಣ್ಣಿನ ಆರೋಗ್ಯವನ್ನ ಕಾಯ್ಕೊಳ್ರಿ. ಇದಕ್ಕಾಗಿ ಪ್ರತಿ ವರ್ಷ ಜಮೀನಿಗೆ ಸಾವಯವ ಗೊಬ್ಬರವನ್ನ ಹಾಕ್ತಾ ಬನ್ನಿ. ಕೃಷಿ ತ್ಯಾಜ್ಯ ವಸ್ತುಗಳನ್ನು ಸುಡಬೇಡಿ, ಮಣ್ಣಿಗೆ ಬೆರೆಸಿರಿ. ಅವುಗಳನ್ನ ಕಳೆಯುವಂತ ಅಣುಜೀವಿ ಗೊಬ್ಬರಗಳಿದಾವ. ಸಾವಯವ ಮತ್ತು ನೈಸರ್ಗಿಕ ಕೃಷಿಕರು ತಾವು ಬೆಳೆಯುತ್ತಿರುವಂತಹ ಬೆಳೆಗಳಲ್ಲಿ ಸಾಂಪ್ರದಾಯಿಕ ತಳಿಗಳನ್ನು ಉಪಯೋಗಿಸಿ ಪೌಷ್ಟಿಕ ಆಹಾರ ಧಾನ್ಯಗಳನ್ನ ಬೆಳೆದು ತಮ್ಮ ರೈತ ಉತ್ಪಾದಕ ಗುಂಪುಗಳ ಮೂಲಕ ಇವುಗಳನ್ನ ಸ್ಥಳೀಯ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಹೆಚ್ಚಿನ ಬೆಲೆಯೊಂದಿಗೆ ಮಾರಾಟ ಮಾಡಿ ತಮ್ಮ ಸಂಪಾದನೆಯನ್ನ ಹೆಚ್ಚಿಸಿ ಎಲ್ಲ ನಾಗರಿಕರಿಗೆ ಪೌಷ್ಟಿಕಯುಕ್ತ ಆಹಾರ ಧಾನ್ಯಗಳನ್ನು ಪೂರೈಕೆ ಮಾಡಿ ಮುಂಬರುವ ವರ್ಷ ಆಹಾರದಲ್ಲಿ ಪೌಷ್ಟಿಕ ಭದ್ರತೆಯನ್ನ ಸಾಧಿಸುವಂತ ಆಗಲಿ ಮತ್ತು ನಮ್ಮ ಯುವಕರು ಕೃಷಿಯಲ್ಲಿ ಸ್ಟಾರ್ಟ್ಅಪ್ಗಳ ಮೊರೆ ಹೊಕ್ಕು ಉದ್ದಿಮೆಯಾಗರಿ ಮತ್ತು ಉದ್ದಿಮೆದಾತರಾಗರಿ ಅಂತ ಹಾರೈಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ 2026 ಸಂತೋಷದಾಯಕ, ಹರ್ಷಭರಿತ, ಶುಭದಾಯಕ, ವಿಜಯೀ ಭವ ವರ್ಷವಾಗಲಿ ಅಂತ ತುಂಬ ಹೃದಯದಿಂದ ಹಾರೈಸುತ್ತೇನೆ. ಧನ್ಯವಾದಗಳು.